ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಎಲ್ಲಾ ಸಮುದಾಯದ ಯುವಕರು ಸಮಾಜದ ಮುಖ್ಯವಾಹಿನಿಗೆ ಬರಲು ಕ್ರೀಡೆಗಳು ಅತ್ಯವಶ್ಯಕ ಎಂದು ತುಮಕೂರಿನಲ್ಲಿ ನಗರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ಸಂಸ್ಥೆ ವತಿಯಿಂದ 2 ದಿನಗಳ ಕಾಲ ಏರ್ಪಡಿಸಲಾಗಿರುವ ಅಗ್ನಿಶ್ರೀ ಕಪ್ ಹೆಸರಿನ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಯುವಕರು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಅವರು ಕರೆ ನೀಡಿದರು. ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ಸಂಸ್ಥೆಯು ಯುವಕರನ್ನ ಸಂಘಟಿಸಿ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜಿಸಿರುವುದು ಒಳ್ಳೆಯ ಕಾರ್ಯ. ಮುಂದಿನ ದಿನಗಳಲ್ಲಿ ಈ ಕಾರ್ಯ ಹೀಗೆ ಮುಂದುವರಿಯಲಿ ಅಂತ ತಿಳಿಸಿದ್ರು. ಅಗ್ನಿಶ್ರೀ ಕ್ರಿಕೆಟ್ ಕಪ್ ಅನ್ನ ಇವತ್ತು ಮಾಡ್ತಿರುವಂತದ್ದು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ. ನಮ್ಮ ಹಿರಿಯ ಯಜಮಾನರು ಕುಂಬಣ್ಣ ಅವರಿದ್ದಾರೆ, ಮತ್ತವರು ಹನುಮಂತರಾಜ್ ಅವರು ಯಜಮಾನರು ಕೂಡ ಇದ್ದಾರೆ, ಗಂಗಮ್ಮನವರು ಇದ್ದಾರೆ, ಕನ್ಯಾಕುಮಾರ್ ಅವರಿದ್ದಾರೆ, ಮತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ರೂವಾರಿಗಳಾದಂಥ ಯುವಕರಾದಂಥ ಸನ್ಮಾನ್ಯ ಚಕ್ರವರ್ತಿ ಕ್ರಿಕೆಟರ್ಸ್ನ ಸನ್ಮಾನ್ಯ ಪ್ರಕಾಶ್ ಅವರು ಮತ್ತು ನಮ್ಮ ಅನುಭವರು ಭಾರತೀಯರು ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಮಂಜು ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಕೇವಲ ಬೇರೆ ಬೇರೆ ರೈತಾಪಿ ಕೆಲಸದಲ್ಲಿ ಇದ್ರು, ಈಗ ಅತ್ಯುತ್ತಮವಾಗಿ ಸಂಘಟನೆ ಮಾಡಿ ಇವತ್ತು ಅಗ್ನಿವಂಶ ಕ್ಷತ್ರಿಯ ತಿಗಳವರು ಇವತ್ತು ಯುವಕರನ್ನ ಸಂಘಟನೆ ಮಾಡೋದಕ್ಕೆ ಉತ್ತಮವಾದಂಥ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಈ ಪ್ರತಿಷ್ಠಿತ ಜೂನಿಯರ್ ಕಾಲೇಜಲ್ಲಿ ಮಾಡ್ತಿರೋದು ಅವರಿಗೆ ಶುಭವನ್ನು ಕೋಟೆ. ಬರೋ ದಿವಸಗಳಲ್ಲಿ ಇದೇ ರೀತಿ ಯುವಕರಲ್ಲಿ ಎಲ್ಲ ಥರ ಕ್ರೀಡೆಗಳನ್ನ ಆಡಿಸಿ ಅದೆಲ್ಲರಿಗೂ ಕೂಡ ಸಮಾಜದಲ್ಲಿ ಮುಖ್ಯವಾಗಿ ತರೋದಕ್ಕೆ ಅವರೆಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ. ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ಸಂಸ್ಥೆಯ ರಾಜ್ಯಾಧ್ಯಕ್ಷ ಮಾರುತಿ ಕೆಆರ್ ಮಾತನಾಡಿ, ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜ್ಯ ಮಟ್ಟದ 2 ದಿನಗಳ ಕ್ರಿಕೆಟ್ ಹಬ್ಬ ಆಚರಣೆ ಮಾಡಲಾಗುತ್ತಿದ್ದು ಯಶಸ್ವಿಯಾಗಿ ನಡೆಯುತ್ತಿದೆ. ನಮ್ಮ ಸಮುದಾಯದ ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಎಂದರು. ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಸಂಸ್ಥೆ ವತಿಯಿಂದ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಲಾಗುತ್ತಿದೆ. ಈ ಮೂಲಕ ಸಮುದಾಯದ ಯುವಕರನ್ನ ಒಗ್ಗೂಡಿಸುವ ಕೆಲಸವೂ ಆಗಲಿದೆ ಅಂತ ತಿಳಿಸಿದ್ರು. ಏನು ಇವತ್ತು ಅಗ್ನಿಶ್ರೀ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ತಿದ್ದಾರೆ, ಇದು ಯಶಸ್ವಿ ಆಗಲಿ. ಇತ್ತೀಚಿನ ದಿನಗಳಲ್ಲಿ IPL ಗೆದ್ದಾಗ ಮೊನ್ನೆ 11 ಜನ ಸಾವಿಗೀಡಾಗಿದ್ದಾರೆ. ಅದಕ್ಕೆಲ್ಲ ಕೂಡ ಸರ್ಕಾರದಲ್ಲಿರ್ಬೋದು, ಇಲ್ಲ ಆ ಒಂದು ಸಂಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಯಾರ ಮೇಲೆ ನಾವು ಪಟ್ಟು ತೋರ್ಸೋದು ಬೇಡ. ಯಾಕೆಂದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಯಾಕೆಂದರೆ ನೋಡಿ, ಬರೀ ಇಲ್ಲಿ ಕೆಲವೇ ಜನಗಳಿದ್ರು ಕೂಡ ಸೆಕ್ಯೂರಿಟಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದೇ ಥರ 12 ಗೇಟ್ ಇದ್ರೂ ಕೂಡ 12 ಗೇಟಿನಲ್ಲಿ 30ರಿಂದ 35 ಸಾವಿರ ಒಳಗೆ ಕೂತ್ಕೊಂಡಂಥ ವ್ಯವಸ್ಥೆ. ಆದರೆ ಲಕ್ಷಕ್ಕೂ ಜಾಸ್ತಿ ಜನ ಬಂದವರು, ಅದನ್ನು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು IPL ಕೇಳಿದಾಗ ಭಾಳ ದುರಂತ ನಡೀತಾ ಇದೆ. IPLನ ಬ್ಯಾನ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಳಷ್ಟು ಅದನ್ನ ಜೂಜನ್ನು ತಿಳ್ಕೊಂಡಿದ್ದಾರೆ. IPLನ ಅದು ಕೋಟ್ಯಾಂತರ ರೂಪಾಯಿ ಇವತ್ತು ಲಕ್ಷಾಂತರ ಲಾಸ್ ಮಾಡ್ಕೊಂಡು ಜಮೀನು ಲಾಸ್ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಸಮುದಾಯದ ಯಜಮಾನ ಕುಂಬಣ್ಣ, ಯಜಮಾನ್ ಹನುಮಂತರಾಯಪ್ಪ, ಯಜಮಾನ್ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಒಮಕ್ ಟಿವಿ, ತುಮಕೂರು. ತುಮಕೂರು ನಗರದ ಹೊರವಲಯದಲ್ಲಿರುವ ಮೆಳೆಕೋಟೆಯ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಬಕ್ರೀದ್ ಹಬ್ಬದ ಪ್ರಯುಕ್ತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ನೇತೃತ್ವದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ರಫೀಕ್ ಅಹಮದ್ ರವರು ಮೆಳೆಕೋಟೆಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸುವ ವ್ಯವಸ್ಥೆ ಮಾಡಿಸಿದ್ರು. ಪ್ರಾರ್ಥನೆ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಬಕ್ರೀದ್ ಶುಭಾಶಯ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಮೌಲಾನಾ ಜಿಲಾ ಉರ್ ರೆಹಮಾನ್, ಪಾಲಿಕೆ ಮಾಜಿ ಸದಸ್ಯ ಶಕೀಲ್, ಮುಖಂಡರಾದ ಗೋಶ್ ಪೀರ್, ಶಬೀರ್, ಶಫಿ ಮುಂತಾದವರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ನಾಡಿನಾದ್ಯಂತ ಮುಸ್ಲಿಂ ಬಾಂಧವರು ತ್ಯಾಗ ಬಲಿದಾನದ ಬಕ್ರೀದ್ ಈದ್ ಅಲ್ ಅಜಾ ಹಬ್ಬವನ್ನು ಭಾಳ ಅದ್ದೂರಿಯಾಗಿ ಸಡಗರದಿಂದ ಆಚರಣೆ ಮಾಡ್ತಾಯಿದ್ದಾರೆ. ನಾನು ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪ್ರವಾದಿ ಇಬ್ರಾಹಿಂರವರಿಗೆ ಏನು ಅಲ್ಲಾ ತಾಲಾ ಆದೇಶ ಕೊಟ್ಟಿದ್ದ ಆ ಆದೇಶದ ಸಂಕೇತವಾಗಿ ಇವತ್ತು ವಿಶ್ವದಾದ್ಯಂತ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ತ್ಯಾಗ ಬಲಿದಾನಗಳ ಮುಖಾಂತರ ಏನು ನಮ್ಮ ಪವಿತ್ರ ಹಜ್ ಯಾತ್ರೆ ಇದೆ, ಆ ಹಜ್ ಯಾತ್ರೆ ಮಾಡೋ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಇವತ್ತು ಏನು ದೇವರ ಅಲ್ಲಾಹನ ಕರೆಸುವಂತಹ ಈ ಹಬ್ಬವನ್ನು ಭಾಳ ಶಾಂತಿಯುತವಾಗಿ ಅದ್ದೂರಿಯಾಗಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಹಾಗೂ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ತ್ಯಾಗ ಬಲಿದಾನ ಸ್ಮರಿಸುವ ಬಕ್ರೀದ್ ಹಬ್ಬವನ್ನ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು.
ತುಮಕೂರು ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಹೊಸ ಉಡುಪುಗಳನ್ನು ಧರಿಸಿ ಆಯಾ ತಾಲೂಕು ಕೇಂದ್ರಗಳ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಕುಣಿಗಲ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ 10ಕ್ಕೆ ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಕ್ಕಾ ಮಸೀದಿ, ಈದ್ಗಾ ಮೊಹಲ್ಲಾ ಪಕ್ಕದಲ್ಲಿರುವ ಕೌಸೂರ್ ಮಸೀದಿ ಸೇರಿದಂತೆ ನಗರದ ವಿವಿಧ ಮಸೀದಿಗಳಲ್ಲಿಯೂ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು. ಈದ್ಗಾ ಮೈದಾನದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕೆಂಚಮಾರಯ್ಯ, ರೇವಣಸಿದ್ದಯ್ಯ, ಅಸ್ಲಾಂ ಪಾಷಾ, ಡಿವೈಎಸ್ಪಿ ಚಂದ್ರಶೇಖರ್ ಅವರು ಭೇಟಿ ನೀಡಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ರು. ಶುಭಾಶಯಗಳು. ಈ ದಿನ ವಿಶೇಷವಾದಂಥ ದಿನ. ಏನು ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸಬೇಕಾಗಿದೆ ಎಂದು ಸಂದೇಶ ಏನು ನಮ್ಮ ಮೊಹಮ್ಮದ್ ಪೈಗಂಬರ್ ಕೊಟ್ಟಿದ್ದಾರೆ, ಅದರಂತೆ ಶಾಂತಿಯಿಂದ ನಾವೆಲ್ಲ ಬಾಳಬೇಕು, ಈ ಬದುಕನ್ನು ಸುಂದರವಾಗಿ ಕಟ್ಟಬೇಕು. ನಮ್ಮ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ ಆಗಲಿ, ಎಲ್ಲರೂ ಅಣ್ಣತಮ್ಮಗಳ ಥರ ಬಾಳೋಣ. ಈ ಒಂದು ಹಬ್ಬ ನಮಗೆ ಪ್ರೇರಣೆ ಕೊಟ್ಟಿದೆ. ನಾನು ಕೂಡ ಈ ಹಬ್ಬದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷವಾಗಿ ಭಾಗವಹಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮುಖಂಡರಾದ ಇಕ್ಬಾಲ್ ಅಹಮದ್ ಮಾತನಾಡಿ, ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಪ್ರತೀಕ. ನಿರ್ಗತಿಕರಿಗೆ ದಾನ ಧರ್ಮ ಮಾಡಲು ಅವಕಾಶ ಮಾಡಿಕೊಡುವುದೇ ಬಕ್ರೀದ್ ಹಬ್ಬದ ವಿಶೇಷತೆ. ಎಲ್ಲರೂ ಕೂಡಿ ಸಮಾನತೆಯಿಂದ ಬಾಳಲು ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿದೆ ಬಕ್ರೀದ್ ಹಬ್ಬ ಎಂದರು. ಮನುಕುಲಕ್ಕೆ ಶಾಂತಿ ನೀಡಲಿ, ಮಳೆಯಾಗಲಿ, ಬೆಳೆಯಾಗಲಿ, ಶಾಂತಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಬೇರೆಯವರ ಬಗ್ಗೆ ಇರುವ ಕೆಡಕನ್ನ ನಾವೆಲ್ಲ ತ್ಯಾಗ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕ ಬಕ್ರೀದ್ ಹಬ್ಬ. ಈ ದಿನ ಪ್ರಪಂಚದಾದ್ಯಂತ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ಇಲ್ಲಿ ತುಮಕೂರಿನ ಜಾಮಿಯಾ ಈದ್ಗಾ ಮೈದಾನದಲ್ಲೂ ಕೂಡ ಈಗ ತಾನೇ ನಾವೆಲ್ಲರೂ ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ದೇವನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರು ಮನುಕುಲಕ್ಕೆ ಶಾಂತಿ ನೀಡಲಿ, ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಲಿ. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನ ಪ್ರತೀಕ. ನಮ್ಮಲ್ಲಿರುವ ಅಹಂಕಾರವನ್ನು, ನಮ್ಮಲ್ಲಿರುವ ಕೆಡಕನ್ನು ಮತ್ತು ಬೇರೆಯವರ ಬಗ್ಗೆ ಇರುವ ದ್ವೇಷವನ್ನು ಇವತ್ತು ನಾವು ತ್ಯಾಗ ಮಾಡಬೇಕಾಗಿದೆ. ಎಲ್ಲರಿಗೂ ಕೂಡ ಸಹೋದರತ್ವದಿಂದ ಸಹಬಾಳ್ವೆಯಿಂದ ಜೀವನ ನಡೆಸುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಇಸ್ಲಾಂ ಧರ್ಮದ ಈ ದಿನ ಪ್ರಾರ್ಥನೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಸಹೋದರರು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ದೇವನು ಎಲ್ಲರಿಗೂ ಕೂಡ ಮನುಷ್ಯನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಆ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಕಾಪಾಡಿಕೊಂಡು ನಾವೆಲ್ಲರೂ ಒಂದಾಗಿ ಈ ದೇಶದ ಹಿತಾಸಕ್ತಿಯಲ್ಲಿ ಜೀವನ ನಡೆಸುವಂತಾಗಲಿ ಅಂತ ದೇವನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಏನು ನಾವೆಲ್ಲರೂ ಕೂಡ ತ್ಯಾಗ ಮತ್ತು ಬಲಿದಾನದ ಪ್ರತೀಕದ ಬಕ್ರೀದ್ ಹಬ್ಬವನ್ನು ಏನು ಎಲ್ಲರಿಗೂ, ಬಡವರಿಗೂ, ಬಗ್ಗರಿಗೂ, ತಬಲಿಯರಿಗೂ ಎಲ್ಲರಿಗೂ ಕೂಡ ಜೀವನ ನಡೆಸುವಂಥ ದಾನವನ್ನು ಕೊಟ್ಟು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಮಾಜಿ ಉಪಮೇಯರ್ ಅಸ್ಲಾಂ ಪಾಷಾ ಮಾತನಾಡಿ, ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬ ಬಹಳ ಶ್ರೇಷ್ಠವಾದದ್ದು. ಎಲ್ಲರೂ ಶಾಂತಿಯಿಂದ ಹಬ್ಬವನ್ನು ಆಚರಿಸಿ ದಾನ ಮಾಡಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಅಂತ ಮನವಿ ಮಾಡಿದ್ರು. ಇವತ್ತಿನ ದಿನ ಬಕ್ರೀದ್ ಹಬ್ಬದ ಇಡೀ ಭಾರತ ದೇಶ ಅಲ್ಲ, ಇಡೀ ವರ್ಲ್ಡ್ಗೆ, ಇಡೀ ದೇಶಕ್ಕೆ ಆತ್ಮೀಯವಾದ ತುಮಕೂರಿಗೆ ಈದ್ ಮುಬಾರಕ್ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅಸ್ಲಾಂ ಪಾಷಾ, ಎಕ್ಸ್ ಡೆಪ್ಟಿ ಮೇಯರ್ ಅಧ್ಯಕ್ಷ. ಸ್ವಾಮಿ, ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹಬ್ಬಗಳು ಬರುತ್ತೆ. ರಂಜಾನ್ ಹಬ್ಬ ಬರುತ್ತೆ, ಬಕ್ರೀದ್ ಹಬ್ಬ ಬರುತ್ತೆ. ಒಳ್ಳೆ ರೀತಿ ಎಲ್ಲರೂ ಮಾಡಬೇಕು. ದೀಪಾವಳಿ ಮಾಡಬೇಕು, ಯುಗಾದಿ ಹಬ್ಬ ಮಾಡಬೇಕು, ಯಾವ್ಯಾವ ರೀತಿ ಒಳ್ಳೆ ಹಬ್ಬಗಳು ಮಾಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ಈದ್ ಮುಬಾರಕ್ಕು. ಬಕ್ರೀದ್ ಹಬ್ಬ ಅಂದರೆ ನಮಗೆ ಭಾರಿ ಶ್ರೇಷ್ಠವಾದ್ದು. ಹಜ್ಜು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹಜ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಎಲ್ಲ ಶಾಂತಿಯುತದಿಂದ ದಾನ ಕೊಡಬೇಕು. ಹೇಳೋ ರೀತಿ ನಮ್ಮ ದೊಡ್ಡವರು ಯಾವ ರೀತಿ ಒಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಈದ್ಗಾ ಮೈದಾನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಗುಬ್ಬಿ ತಾಲೂಕಿನ ಮಠ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕ ಎಸ್.ಆರ್. ಶ್ರೀನಿವಾಸ್ ಹಾಗೂ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಉದ್ಘಾಟನೆ ಮಾಡಿದರು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ನಮ್ಮ ತಾಲೂಕಿನಲ್ಲಿ ಇದೇ ತಾಲೂಕಿನ ಮೊದಲ ಡೈರಿಯಾಗಿದ್ದು 2 ಹಸು ಕಟ್ಟಿಕೊಂಡ್ರೆ ಸಾಕು, ಸುಖವಾಗಿ ಕುಟುಂಬ ಸಾಕಬಹುದು. ಈ ಗ್ರಾಮಕ್ಕೆ ಒಳ್ಳೆಯ ನಾಂದಿ ಆಗಿದ್ದೀರಾ. ರಾಜಕೀಯ ಮಾಡಬೇಡಿ, ನಿಮ್ಮ ಬೆಳವಣಿಗೆ ನೋಡಿಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಈ ಸಂಘ ಮಾಡಿರೋರು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲಿ. ಈ ಭಾಗದ ರಸ್ತೆ ಕಾಮಗಾರಿಗೆ ಈ ವರ್ಷ ಮಾಡಿಕೊಡುವ ಕೆಲಸವನ್ನ ಮಾಡಿಕೊಡುತ್ತೇನೆ ಅಂತ ತಿಳಿಸಿದ್ರು. ರಾಜಿ ಮಾಡಿ ಕಳಿಸಿ, ಹೋಗ್ಲಿ ಇಬ್ಬರು ಕುಡಿಸಿ ರಾಜಿ ಮಾಡಿ ಕಳಿಸಿ ಅಂತ ಹೇಳ್ತೀವಿ. ನಾವು ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ನಾವೆಲ್ಲ ಹೆಂಗಾಗ್ತೀವಿ ಅಂತಂದ್ರೆ ಇಲ್ಲ ಕಾರಣ ಬೇರೆ ರಾಜಿ ಮಾಡಿ ಕಳಿಸಿದ್ರೆ ಲಿಂಗಾಯ್ತರೋ ಇನ್ನೊಬ್ರು ಬೇರೆ ಆಯ್ತು ಬಿಡೋಣ ರಾಜಿ ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಮವ್ರು ಇಲ್ಲ ಆ ಕೇಸ್ 6 ತಿಂಗಳಿಗೆ ಮುಗಿಯೋ ಕೇಸ್ಗೆ 6 ವರ್ಷಕ್ಕೆ ಹಾಕೊಂಡು ಹೋಗ್ತಾರೆ. ಅವ್ನು ತಿಂಗಳಿಗೂ ಹಾಕ್ಸ್ಕೊಂತಾನೆ ಲಾಯರ್. ತಿಂಗಳಿಗೂ ನೀವು ಹೋಗ್ಬೇಕು, ತಿಂಗಳಿಗೂ ಫೀಸ್ ಕೊಡ್ಬೇಕು. ನಿನ್ನ ಹೆಂಡತಿ ಮಗ ಸಿಗುತ್ತೆ ಒಂದು ಒಳ್ಳೆ ಸ್ಪೀರ್ ಹಾಕಿ ನಮ್ಮಲ್ಲಿ ಇದ್ರಲ್ಲಿ ಬರ್ತಕ್ಕಂಥ ಹಣವನ್ನ ಸದ್ವಿನಿಯೋಗ ಮಾಡ್ಕೋಬೇಕು. ನೀವು ಮಕ್ಕಳನ್ನ ಓದಿಸಿ ಉತ್ತಮ ಶಿಕ್ಷಣ ಕೊಡಿ. ಆ ಶಿಕ್ಷಣ ಕೊಟ್ಟಾಗ ಅವು ನಮಗೆ ಎಲ್ಲೋ ಜೀವನ ರೂಪಿಸ್ಕೊಳ್ತವೆ, ಒಳ್ಳೆ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆ ಒಂದು ಕಾರಣಕ್ಕೆ ಈ ಸಂಘ ನಿಮಗೆ ಒಂದು ರೀತಿ ವರದಾನವಾಗಿ ಬಂದಿರ್ತಕ್ಕಂಥದ್ದು. ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ, ಇಲ್ಲೆಲ್ಲ ಹೆಣ್ಮಕ್ಳು ಬಂದಿಲ್ಲ. ಕೆಲವು ನಿಮ್ಮಲ್ಲಿ ಏನೇನೈತು ಗೊತ್ತಿಲ್ಲ ನಮ್ಗೆ. ಏನಾರ ಇಲ್ಲಿ ಎಲ್ಲ ಮರ್ತ್ಬಿಡಿ. ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಇದರಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಇಟ್ಕೊಳ್ತಾನೆ ಅವ್ರು ಮಾಡ್ದ ಇವ್ರು 3 ತಪ್ಪ ಮಾಡ್ದ, ಅವ್ನು 3 ಮಾಡಿರೋ ಜೈಲಿಗೆ ನಾನೇ ಹಾಕ ನಾನು ನಿಂಗ್ ರಾಜ ಮಾಡಿರೋ ಜೈಲಿರ್ತಕ್ಕಂಥದ್ದು. ಇದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನ ನೀವೆಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ಈ ಕೆಲವು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಯಾವುದೇ ರಾಜಕೀಯಲ್ಲಿ ಮಾಡಬೇಡಿ. ಹೆಣ್ಣು ಮಕ್ಕಳು ಆಸಕ್ತಿಯಿಂದ ಸಂಘವನ್ನ ಕಟ್ಟುವ ಕೆಲಸವನ್ನ ತಾವೆಲ್ಲರೂ ಮಾಡಿ. ಇಲ್ಲಿ 80 ರಿಂದ 100 ಲೀಟರ್ ಬರುತ್ತಿದೆ. ಮುಂದಿನ ಬಾರಿ ಬರುವ ವೇಳೆಗೆ 100 ಲೀಟರ್ ಬರುವಂತೆ ನೀವೆಲ್ಲ ಮಾಡಬೇಕು. ರೈತರಿಗೆ ಪಶುಸಂಗೋಪನೆ ಕೂಡ ಬಹಳ ಮುಖ್ಯವಾಗಿದ್ದು ದಿನನಿತ್ಯದ ಬದುಕಿಗೆ ಹಣ ಬೇಕಾಗಿದೆ. ಆ ಹಣ ಇಲ್ಲಿ ಪಡೆಯಲು ಹಾಲು ಹಾಕುವ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ತಿಳಿಸಿದ್ರು. ತಾಲೂಕಿನಲ್ಲಿ 1.20 ಸಾವಿರ ಲೀಟರ್ ಬರುತ್ತಿದೆ. 21 BMC ಇದ್ದು ಇನ್ನು 5 ನೂತನವಾಗಿ ಮಾಡುತ್ತೇವೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ರಬ್ಬರ್ ಮ್ಯಾಟ್ ರೈತರಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ನೀಡಲು ಬದ್ಧವಾಗಿದ್ದೇವೆ ಅಂತ ತಿಳಿಸಿದ್ರು. ಎಲ್ಲರೂ ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರ್ತೀವಿ. ದಯಮಾಡಿ ಪ್ರತಿಯೊಬ್ಬರು ಮನೆಗೊಂದು ಹಸುನೋ ಎಮ್ಮೆನೋ ಏನೋ ಒಂದು ಸಾಕಿ, ಅಟ್ಲೀಸ್ಟ್ ದಿನಕ್ಕೆ 2 ಲೀಟರ್ ಹಾಲು ಹಾಕಿ. ಅದರಿಂದ ಬರೋ ದುಡ್ಡು ಹೆಣ್ಮಕ್ಳ ಕೈಗೆ ನೇರವಾಗಿ ಹೋಗುತ್ತೆ. ಆ ಹೆಣ್ಮಕ್ಳಿಗೆ ದುಡ್ಡು ಕೊಟ್ರೆ ಅದು ಹಾಳಾಗಲ್ಲ. ಅಟ್ಲೀಸ್ಟ್ ಅವ್ರ ಸಂಸಾರಕ್ಕೆ ಬಳಕೆ ಆಗುತ್ತೆ. ಆವಾಗ ಗಂಡ್ಮಕ್ಳು ನೆಮ್ಮದಿಯಾಗಿರ್ಬೋದು. ಯಾವಾಗ ಮನೇಲಿ ಬೇಕಾಗಳು ಕಮ್ಮಿ ಆಗುತ್ತೋ ಅಲ್ಲ, ಹಾಗಾಗಿ ಹೆಣ್ಮಕ್ಳ ಕೈಗೆ ಧೈರ್ಯವಾಗಿ ದುಡ್ಡು ಕೊಡಿ, ಏನು ಭಯ ಇಲ್ಲ. ಅವ್ರ ಸಂಸಾರನು ಚೆನ್ನಾಗಿ ನಿಭಾಯಿಸಿ ನಿಮಗೂ ಕಷ್ಟ ಆದಾಗ ಅಕ್ಕ ಹೇಳ್ದಂಗೆ ದುಡ್ಡು ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕೇದಾನೂರಿ, ಸಣ್ಣರಂಗಯ್ಯ ಮತ್ತಿತರರು ಪಾಲ್ಗೊಂಡಿದ್ರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಯ ಚಿಲಕಲನೇರ್ಪು ಹೋಬಳಿಯ ಬುರುಡಗುಂಟೆಯ ಸರ್ಕಾರಿ ಶಾಲೆಗೆ ಶಾಸಕ BN ರವಿಕುಮಾರ್ ನೇತೃತ್ವದಲ್ಲಿ HDD ಮತ್ತು JPN ಟ್ರಸ್ಟ್ ವತಿಯಿಂದ ಉಚಿತ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆ ಪ್ರಾರಂಭೋತ್ಸವ ಪ್ರಯುಕ್ತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಸಕ BN ರವಿಕುಮಾರ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. 2023-24ನೇ ಸಾಲಿನಲ್ಲಿ 14,670 ಜನ ಮಕ್ಕಳಿದ್ದು, 24-25ನೇ ಸಾಲಿನಲ್ಲಿ 12,860 ಜನ ಮಕ್ಕಳು ಇದ್ದರು. 2025-26ನೇ ಸಾಲಿನಲ್ಲಿ 11,728 1ರಿಂದ 10ನೇ ತರಗತಿಯವರೆಗೂ ಮಕ್ಕಳಿದ್ದಾರೆ. ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000 ರೂಗಳನ್ನು ಕೊಡುವ ಕೆಲಸವನ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾಯತ್ರಮ್ಮ, ಸುಬ್ಬರೆಡ್ಡಿ, ಅಕ್ಷರ ದಾಸೋಹ ಅಧಿಕಾರಿಗಳಾದ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಮುಸ್ಲಿಂ ಬಾಂಧವರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಆಚರಿಸಿದರು. ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಪ್ರಮುಖ ಹಬ್ಬಗಳಾಗಿವೆ. ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆ ಮೂಲಕ ಬಂದು ವಿಶೇಷ ಈದ್ ನಮಾಜ್ ಸಲ್ಲಿಸಿದ್ರು. ಜಾಮಿಯಾ ಮಸೀದಿಯ ಧರ್ಮಗುರು ಹಜರತ್ ಮೌಲಾನಾ ಮೊಹಮ್ಮದ್ ಸಾದಿಕ್ ರಜಾ ಅಜಾರಿ ಮಾತನಾಡಿ, ಬಕ್ರೀದ್ ಅನ್ನ ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಮುಸ್ಲಿಂ ಬಾಂಧವರು ಈ ವಿಷಯದೆಲ್ಲೆಡೆ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಪ್ರವಾದಿ ಇಸ್ಮಾಯಿಲರು ಅಲ್ಲಾ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ದರು. ಇಸ್ಮಾಯಿಲ್ ಅವರ ಭಕ್ತಿಯನ್ನ ಮೆಚ್ಚಿ ಕುರಿಯನ್ನ ಬಲಿ ಪಡೆಯಲಾಗಿತ್ತು. ಈ ಪದ್ಧತಿಯನ್ನ ಕುರ್ಬಾನಿ ಎಂದು ಕರೆಯಲಾಗುತ್ತದೆ ಅಂತ ತಿಳಿಸಿದ್ರು. यानी है सहाबियों अहादीस करीमा की किताबों में
ये हदीस पाक मौजूद है। इस हदीस पाक से हम लोग अंदाजा लगा सकते हैं कि कुर्बानी करने वाले कितने काबिले मुबारकबाद हैं कि जो अपने जानवरों की कुर्बानी करते हैं। उन जानवरों के जिस्म में जो बाल होते हैं उसका शुमार करना, उसका गिनना, उसका इहाता करना ये कितने दुश्वार का काम है। जब हम अपने सर के बालों का शुमार नहीं कर सकते, अपने जिस्म के बालों को हम गिन नहीं सकते, तो जो जानवर हम कुर्बान करते हैं यानी ಸಾಮೂಹಿಕ ಪ್ರಾರ್ಥನೆಯ ನಂತರ ಮನೆಗಳಿಗೆ ತೆರಳಿ ಸ್ನೇಹಿತರು ಸಂಬಂಧಿಕರೊಂದಿಗೆ ಭರ್ಜರಿ ಮಾಂಸದ ಊಟವನ್ನ ಸವಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಜೋಳದ ಕಡ್ಡಿ ಮಿದೆ ಹೊತ್ತು ಸಾಗುತ್ತಿದ್ದ ಟ್ರ್ಯಾಕ್ಟರ್ಗೆ ಬೆಂಕಿ ಅನಾಹುತ ಆಗಿದ್ದು, ಅದೃಷ್ಟವಶಾತ್ ಟ್ರ್ಯಾಕ್ಟರ್ ಚಾಲಕ ಸ್ವಲ್ಪದರಲ್ಲೇ ಬಚಾವಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಎಡಹಳ್ಳಿ ದೊಡ್ಡಿ ಸಮೀಪ ನಡೆದಿದೆ. ಹನೂರಿನ ಆರ್ಎಸ್ ದೊಡ್ಡಿ ಗ್ರಾಮದಿಂದ ಚಿಂಚಳಿ ಗ್ರಾಮಕ್ಕೆ, ಚಿಂಚಳಿ ಗ್ರಾಮದ ರವಿ ಎಂಬಾತ ಟ್ರ್ಯಾಕ್ಟರ್ನಲ್ಲಿ ಆರ್ಎಸ್ ದೊಡ್ಡಿ ಗ್ರಾಮದಿಂದ ಚಿಂಚಳಿ ಗ್ರಾಮಕ್ಕೆ ಜೋಳದ ಕಡ್ಡಿಯನ್ನ ತುಂಬಿಕೊಂಡು ಹೋಗುತ್ತಿದ್ದಾಗ ಎಡಹಳ್ಳಿ ದೊಡ್ಡಿ ಗ್ರಾಮದ ಸಮೀಪ ಜೋಳದ ಕಡ್ಡಿಗೆ ಬೆಂಕಿ ಹತ್ತಿಕೊಂಡಿದೆ. ಆದರೆ ಇದನ್ನೇ ಗಮನಿಸದ ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಿದ್ದನ್ನ ಕಂಡ ಅದೇ ಮಾರ್ಗದಲ್ಲಿ ಬರುತ್ತಿದ್ದ ಹನೂರು ಠಾಣೆ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಜೋಳದ ಕಡ್ಡಿಗೆ ಬೆಂಕಿ ಹತ್ತಿಕೊಂಡಿರುವ ವಿಚಾರ ತಿಳಿಸಿ ಕೂಲಿ ಕಾರ್ಮಿಕರಾದ ಬಸವಣ್ಣ, ಮಹದೇವಸ್ವಾಮಿ, ಸಿದ್ದಪ್ಪರನ್ನ ಕೆಳಗಿಳಿಸಿದ್ದಾರೆ. ಬಳಿಕ ರವಿ ಅವರಿಗೆ ಜೋಳದ ಕಡ್ಡಿಯನ್ನ ಅನ್ಲೋಡ್ ಮಾಡುವಂತೆ ಹೇಳಿ ಟ್ರ್ಯಾಕ್ಟರ್ ನಿಲ್ಲಿಸಿ ಅನಾಹುತ ತಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಗಂಡನ ದರ್ಬಾರ್ ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಾರಾಯಣಸ್ವಾಮಿ ಖಾತೆಗೆ ನೇರವಾಗಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದ್ದು, ಈ ಎಲ್ಲ ಹಣವನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಗಂಡ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಅಷ್ಟೇ ಕಳೆದ 8 ತಿಂಗಳಿನಿಂದ ಸಾಮಾನ್ಯ ಸಭೆಯನ್ನ ಮಾಡದೆ ಪಂಚಾಯಿತಿ ಅಧಿಕಾರಿ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದು, ಈ ವಿಚಾರವಾಗಿ ಲೋಕಾಯುಕ್ತ ಗಮನಕ್ಕೆ ತರಲಾಗಿದೆ ಎಂದು ಆರೋಪಿಸಲಾಗಿದೆ. ಶಶಿಕಲಾ ಗ್ರಾಮ ಪಂಚಾಯಿತಿ ಸದಸ್ಯೆ 2021ರಿಂದ ನಾನು ಆಯ್ಕೆಯಾಗಿ ಈ ಪಂಚಾಯಿತಿಯಲ್ಲಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಪಂಚಾಯಿತಿ ವ್ಯವಸ್ಥೆಗೆ ನಾನು ಬಂದಾಗ ಇಲ್ಲಿನ ವ್ಯವಸ್ಥೆ ನಮಗೇನು SIRD ಟ್ರೈನಿಂಗ್ ಕೊಡ್ತಾರೆ, ಆ ಟ್ರೈನಿಂಗ್ ಅನ್ನ ನಾವು ತಗೊಂಡು ಪಂಚಾಯಿತಿಗೆ ಹೋದಾಗ ಅಲ್ಲಿನ ವ್ಯವಸ್ಥೆ ಅದಕ್ಕೆ ವಿರುದ್ಧವಾಗಿತ್ತು. ಸೊ ನಾನಲ್ಲಿ ನನ್ನ ಹಳ್ಳಿಯ ಸಮಸ್ಯೆ ಅಂದರೆ ಮೇಯ್ನ್ ಆಗಿ ನಮ್ಮ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ. ಆ ಹಳ್ಳಿಯಲ್ಲಿ 200 ಮನೆಗಳಿದೆ. ಒಂದು 1200 ಇಂದ 1500 ಜನಸಂಖ್ಯೆ ಇರ್ಬೋದು. ಜಸ್ಟ್ 200 ಮನೆಗಳಿರುವಂಥ ಹಳ್ಳಿಗೆ ನೀರಿನ ಸಮಸ್ಯೆ ಆಗಲಿ, ಮೂಲಭೂತ ಸೌಕರ್ಯ ಆಗಲಿ ಇಲ್ಲಿವರೆಗೂ ಪೂರೈಕೆ ಮಾಡಿಲ್ಲ. ಯಾಕೆ ಅಂತ ಒಂದು ಪ್ರಶ್ನೆ ಬಂದಾಗ ನಾನು ಅಲ್ಲಿನ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆಗ ನನಗೆ ಗೊತ್ತಾಯ್ತು ಅಲ್ಲಿ ತುಂಬ ಕರಪ್ಷನ್ ಆಗ್ತಿದೆ. ಹಳ್ಳಿಯ ಅಭಿವೃದ್ಧಿಗೋಸ್ಕರ ಹಣ ಬಳಕೆ ಆಗದೆ ಅಲ್ಲಿ ಬೇರೆ ಒಂದು ಅವ್ಯವಹಾರಗಳಾಗ್ತಾ ಇರೋವಾಗ ನಾನು ಅದನ್ನ ಎತ್ತಿ ಹಿಡಿಯೋ ಪ್ರಯತ್ನ ಪಟ್ಟೆ. ಆಗ ನನ್ನ ಮೇಲೆ ಅಧಿಕಾರಿಗಳೇನಿದ್ದಾರೆ ಅವರು ನನಗೆ ತುಂಬ ಕಿರುಕುಳವನ್ನು ಕೊಟ್ಟು ಟಾರ್ಚರ್ ಮಾಡಿದ್ದಾರೆ. ಅದು ಅಲ್ಲದೆ ನಾನೇನಾದರೂ ಹೆಚ್ಚಾಗಿ ಇದು ಮಾಡಕ್ ಹೋದಾಗ ದಲಿತ ವಿರೋಧಿ ಅಂತ ಹೇಳಿ ದಲಿತ ಸದಸ್ಯರನ್ನ, ದಲಿತ ಜನರನ್ನೆಲ್ಲ ಕೂರಿಸಿ ಹೋರಾಟವನ್ನು ಮಾಡಿದ್ದಾರೆ. KDP ಸಭೆಯಲ್ಲಿ ಇನ್ನು ಇದೇ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಶಿಕಲಾ ಅಂಬರೀಶ್ ಇಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಭೇಟಿ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ದುರುಪಯೋಗದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕೂಡಲೇ ಭ್ರಷ್ಟಾಚಾರದಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.